ಶಕ್ತಿ ಅಂದ್ರೆ ಪತ್ನಿ ಅಂತ ಅರ್ಥ ಇದೆ. ಸಾಮರ್ಥ್ಯ ಅಂತ ಅರ್ಥ ಇರುವುದು ನಮ್ಗೆ ಗೊತ್ತಿದ್ದೇ ಇದೆ. ಅದರ ಜೊತೆಗೆ ಪತ್ನಿ ಅಂತ ಇದೊಂದು ಪ್ರತ್ಯೇಕವಾದ ಅರ್ಥ. ಶಕ್ಯತ್ವಾತ್ ಶಕ್ತಯೋ ಭಾರ್ಯಾಃ ಶಕ್ತಿ ಸಾಮರ್ಥ್ಯ ಮುಚ್ಯತೆ. ಭಾಗವತ ತಾತ್ಪರ್ಯ 3.6.2. ಸುಪ್ತ ಶಕ್ತಿ ಅಂತ ಮೂಲ ಭಾಗವತದಲ್ಲಿರುವ ಪದ. ಪತ್ನಿ ಪತಿಯ ಅಂಕೆಯಲ್ಲಿ ಇರುವುದರಿಂದ, ಶಕ್ಯಳಾದ್ದರಿಂದ, ಆತನ ಹಿಡಿತಕ್ಕೆ ಒಳಪಟ್ಟವಳಾದ್ದರಿಂದ ಅವಳನ್ನ ಶಕ್ತಿ ಅಂತ ಹೇಳ್ತಾರೆ. ಅದಲ್ಲದೆ ಶಕ್ತಿ ಅಂತ ಸಾಮರ್ಥ್ಯ ಅಂತ ಅನ್ನುವಂಥ ಅರ್ಥ ಅಂತೂ ಇದ್ದೇ ಇದೆ. ಸಮಾನವಾದ ಉಲ್ಲೇಖಗಳು ಭಗವತ್ ತಾತ್ಪರ್ಯದಲ್ಲೇ 3.7.1 ಮತ್ತು 4.8.59 ಭಾಗಗಳಲ್ಲೂ ಕಾಣ್ತವೆ. ಅದರಿಂದ ನಾವು ಗಮನಿಸಬೇಕಾದಂಥ ಮತ್ತೊಂದು ಅಂಶವೂ ಇಲ್ಲಿದೆ. ಶಕ್ತಿ ಅಂದರೆ ಕೇವಲ ಗಂಡನ ಅಂಕೆಗೆ ಒಳಪಟ್ಟವಳು ಅಂತ ಅಷ್ಟು ಮಾತ್ರ ಅಲ್ಲ. ಗಂಡನ ಮತ್ತೆ ಮನೆಯ ಅಭಿವೃದ್ಧಿಯ ಹಿಂದಿರುವಂತಹ ಶಕ್ತಿ ಅಂತ ಕೂಡ ತಿಳ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಬ್ರಹ್ಮತರ್ಕ ಆ ಭಾಗವತ ತಾತ್ಪರ್ಯದಲ್ಲಿ 3.6.2 ಹೇಳಿದ್ದು ಶಕ್ಯತ್ವಾತ್, ಅಧೀನಳಾದ್ರಿಂದ ಅಂತ ಅರ್ಥವನ್ನು. ಆ ಅರ್ಥವನ್ನಂತೂ ಸ್ವೀಕಾರ ಮಾಡಬೇಕು. ಅದಲ್ಲದೆ ಮನೆಯ ಗಂಡನ ಅಭಿವೃದ್ಧಿ ಹಿಂದಿರುವಂತಹ ಒಂದು ಮಹಾಶಕ್ತಿ ಅವಳು ಅಂತ ಹೀಗೆ ಕೂಡ ಅರ್ಥ ಮಾಡ್ಕೋಬಹುದು. ಆದ್ರಿಂದಲೇ ಪಾರ್ವತಿ ಮತ್ತು ಲಕ್ಷ್ಮೀ ಮೊದಲಾದವರನ್ನ ಶಕ್ತಿ ಸ್ವರೂಪಿಣಿಯರು ಅಂತ ಪೂಜಾ ಮಾಡ್ತಾರೆ. ಇದೆಲ್ಲ ನಮ್ಗೆ ಗೊತ್ತಿದ್ದೇ ಇದೆ. ಶಕ್ತಿ ಪೀಠಗಳು ಅಂತ ಕೆಲವು ದೇವಾಲಯಗಳು ಕೂಡ ಇರ್ತವೆ. ಅಲ್ಲಲ್ಲಿ ಸ್ತ್ರೀ ದೇವತೆಗಳೇ ಅಲ್ಲಿ ಮುಖ್ಯ ದೇವಿಯರಾಗಿರ್ತಾರೆ. ಈ ಶಕ್ತಿಯನ್ನೇ ಮುಖ್ಯವಾಗಿ ಪೂಜೆ ಮಾಡುವಂಥವರು ಶಾಕ್ತರು ಅಂತ ಕೂಡ ಕರೆಸ್ಕೋತಾರೆ. ಶಕ್ತಿ ಪೂಜಕರೇ ಶಾಕ್ತರು.